ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ಸಿಂಪಲ್ ಕುಕ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಶೇಂಗಾ ಚಟ್ನಿ ಪುಡಿ ಮತ್ತು ಅಗಸಿ ಚಟ್ನಿ ಪುಡಿ. ನಮ್ಮ ಕಡೆ ಹಿಂಡಿ ಅಂತ ಕರಿತೀವಿ ನಾವು ಇದನ್ನು. ಸೊ ಎರಡು ಚಟ್ನಿ ಪುಡಿ ನಮ್ಮ ಊಟಗಳಲ್ಲಿ ಇರಲೇಬೇಕು. ನಾವು ದಿನನಿತ್ಯ ಇವೆರಡು ಚಟ್ನಿ ಪುಡಿ ನಮ್ಮ ಊಟಗಳಲ್ಲಿ ಬಳಸ್ತೀವಿ. ಬನ್ನಿ ಇವಾಗ ಆ ಎರಡು ಚಟ್ನಿ ಪುಡಿಗಳನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲಿ ಇಟ್ಕೊಳ್ಳಿ. ದಪ್ಪ ತಳ ಇದ್ದರೆ ಒಳ್ಳೆಯದು, ಯಾಕಂದರೆ ಹುರಿಬೇಕಾದ್ರೆ ಹೊತ್ತೋ ಚಾನ್ಸಸ್ ಕಡಿಮೆ ಇರುತ್ತೆ. ಈಗ ನೋಡಿ, ನಾನೊಂದು ಸುಮಾರು 200 ಗ್ರಾಮಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ, ಅಂದರೆ ಕಡಲೆ ಬೀಜ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಬೇಕು. ಯಾವುದೇ ಕಾರಣಕ್ಕೂ ಹೊತ್ತಬಾರ್ದು. ಈಗ ಒಂದು 2 ಮುಷ್ಟಿಯಷ್ಟು ಹಸಿ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಈ ಬಿಸಿಲೇನೆ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದು ಕರಿಬೇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಕ್ರಿಸ್ಪಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೋಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ತಾಳ್ಮೆಯಿಂದ ಹುರ್ಕೊಳ್ಳಿ. ಹುರಿಯೋದೇ ಇಂಪಾರ್ಟೆಂಟು. ಹೊತ್ತು ಬಿಟ್ಟರೆ ಚಟ್ನಿ ಪುಡಿಗಳು ಚೆನ್ನಾಗಾಗೋದಿಲ್ಲ, ಟೇಸ್ಟ್ ಬರೋದಿಲ್ಲ. ನೋಡಿ, ಈ ಥರ ನಿಧಾನವಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಲೈಟಾಗಿ ಕೆಂಪಾಗಿದೆ ಅಲ್ವಾ, ಈ ಥರ ಆಗಬೇಕು. ಕಪ್ ಆಗಬಾರ್ದು. ಈ ಥರ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕರಿಬೇವೆಲ್ಲ ಕ್ರಿಸ್ಪ್ ಆಗಿದೆ ಮತ್ತು ಶೇಂಗಾ ಕೂಡ ಚೆನ್ನಾಗಿ ಹುರ್ಕೊಂಡಿದೆ. ಇದು ಆಯಿತು. ಈಗ ನಾವು ಇದಕ್ಕೆ ಒಂದು ಹಿಡಿಯಷ್ಟು, ಒಂದು ಗಡ್ಡೆ ಬೆಳ್ಳುಳ್ಳಿ ಪೂರ್ತಿನ ಇದಕ್ಕೆ ಸೇರಿಸಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿಲನ್ನೇ ಸ್ವಲ್ಪ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡಿಬಿಡಿ. ಈಗ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರ ಪುಡಿ ಸೇರಿಸ್ಕೋಬೇಕು. ಇದು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಆದ್ದರಿಂದ ನಾನು ಸ್ವಲ್ಪ ಒಂದು 5-6 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಖಾರ ಪುಡಿ ಬ್ಯಾಡಗಿ ಇದ್ರೇ ಒಳ್ಳೆಯದು, ಒಳ್ಳೆ ರುಚಿ ಬರುತ್ತೆ. ನೀವು ಗುಂಟೂರು ಮೆಣಸಿನ ಪುಡಿ ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ, ತುಂಬ ಖಾರ ಆಗಿಬಿಡುತ್ತೆ. ಬ್ಯಾಡಗಿ ಚಿಲ್ಲಿ ಪೌಡ್ರ್ ಇದ್ದರೆ ಒಳ್ಳೆಯದು. ಈಗ ನೋಡಿ, ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು, ಯಾಕಂದರೆ ಎಲ್ಲ ಹೊಂದ್ಕೊಂಡು ಹಳೇದಾಗ್ತಾ ಚೆನ್ನಾಗಿ ಹೊಂದ್ಕೊಂಡು ಒಳ್ಳೆ ರುಚಿ ಬರುತ್ತೆ. ಉಪ್ಪು ಖಾರ ಹದವಾಗಿದ್ರೇ ಚಟ್ನಿ ಪುಡಿ ರುಚಿಯಾಗಿ ಬರುತ್ತೆ. ಓಕೆ, ಇವಾಗ ನೋಡಿ, ಅದೆಲ್ಲ ಮಿಕ್ಸ್ ಮಾಡಾಯ್ತಲ್ಲ, ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲೇ ರನ್ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು. ಹಳೆ ಕಾಲದಲ್ಲೆಲ್ಲ ಕಲ್ಲಲ್ಲಿ ಕುಟ್ಟಿನೇ ಪುಡಿ ಮಾಡ್ತಿದ್ರು, ಬಟ್ ಇವಾಗ ನಾವೆಲ್ಲಿ ಕಲ್ಲು ಹುಡ್ಕೊಂಡು ಹೋಗೋಣ, ಮಿಕ್ಸಿಲೇ ಮಾಡಬೇಕು. ನೋಡಿ, ಇವಾಗ ಮಿಕ್ಸಿಲೆಲ್ಲ ನಾನು ಪಲ್ಸ್ ಮೋಡಲ್ಲೇ ರನ್ ಮಾಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಆರೆಂಜ್ ಕಲರಾಗಿ ಒಳ್ಳೆ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ. ಬನ್ನಿ ಇವಾಗ ಅಗಸೆ ಹಿಂಡಿ ಮಾಡೋಣಂತೆ. ಸೇಮ್ ಅದೇ ಬಾಣಲಿನ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅಗಸಿ ಅಂತಾರೆ, ಅಗಸಿ ಬೀಜ, ಸರಿನಾ? ಸೊ ಇದನ್ನು ಹಾಕ್ಕೊಂಡು ಇದೊಂದು ಸುಮಾರು ಅರ್ಧ kg ಇದೆ. ಇವಾಗ ನಾನು ಅದನ್ನು ಬಾಣಲೆ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನವಾಗಿ ಹುರ್ಕೋಬೇಕು. ಸುಮಾರು ಒಂದು 10 ರಿಂದ 10 ನಿಮಿಷ ಹುರ್ಕೋಬೇಕು. ನೀವು 10 ರಿಂದ 12 ನಿಮಿಷ ಅಂದ್ಕೊಳ್ಳಿ. ಈ ಥರ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಹುರಿತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಉರಿನ ಜೋರು ಇಟ್ಕೋಬಾರ್ದು, ಇಲ್ಲ ಹದವಾಗಿ ಹುರ್ಕೋಬೇಕು. ಇದನ್ನು ಅದು ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಇದಕ್ಕೆ ಸುಮಾರು ಒಂದು 2 ಮುಷ್ಟಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ಇದ್ರ ಜೊತೆಗೆ ಹುರ್ಕೋತೀನಿ. ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಕರಿಬೇವೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ನೋಡಿ, ಕರಿಬೇವೆಲ್ಲ ಹುರಿದು ಕ್ರಿಸ್ಪಿ ಆಗಿದೆ, ಕಾಣಿಸ್ತಿದೆಯಲ್ಲ. ಸ್ವಲ್ಪ ಉಬ್ಬುದಂಗೆ ಆಗಿರುತ್ತೆ ಅಗಸಿ ಬೀಜಗಳೆಲ್ಲ. ಆಮೇಲೆ ಚಟಪಟ ಅಂತ ಸೌಂಡ್ ಬರೋಕ್ಕೆ ಶುರುವಾಗುತ್ತೆ, ಕೇಳಿಸ್ತಿದೆಯಲ್ಲ ನಿಮಗೆ. ಈಗ ನೋಡಿ, ನಾನು 3 ಗಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಬರುತ್ತೆ. ಬೆಳ್ಳುಳ್ಳಿನ ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ ಆರಿಸ್ಬಿಡಿ. ಹುರಿದೆಲ್ಲ ಆಗಿದ್ದರೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಈಗ ನಾನು ಒಂದು 2 ಮುಷ್ಟಿಯಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಉಪ್ಪು ಖಾರ ಹದವಾಗಿದ್ದರೆ ಮಾತ್ರ ಚಟ್ನಿ ಪುಡಿಗಳು ರುಚಿಯಾಗಿರುತ್ತೆ. ಆಮೇಲೆ ಒಂದು 6 ಸ್ಪೂನಷ್ಟು ಬ್ಯಾಡಗಿ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಸೇಮ್ ಶೇಂಗಾ ಹಿಂಡಿ ಹೆಂಗೆ ಮಾಡ್ಕೊಂಡ್ವಲ್ಲ ಅದೇ ಥರ ಪಲ್ಸ್ ಮೋಡಲ್ಲಿ ಸ್ವಲ್ಪನೇ ರನ್ ಮಾಡ್ಕೋಬೇಕು. ಇದು ಜಾಸ್ತಿ ಇರೋದ್ರಿಂದ ನಾನು 2 ಬ್ಯಾಚಲ್ಲಿ ಮಾಡ್ಕೋತಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿನ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹಾಕ್ಬಾರ್ದು, ಯಾಕೆಂದರೆ ಆಯಿಲಿ ಕಂಟೆಂಟ್ ಇರೋದ್ರಿಂದ ಜಾಮ್ ಆಗಿಬಿಡುತ್ತೆ ಮಿಕ್ಸಿ. ಸ್ವಲ್ಪನೇ ಮಾಡ್ಕೋಬೇಕು. ನೋಡಿ, ಒಂದು ಬ್ಯಾಚ್ ಆಯಿತು, ಇವಾಗ ಪುಡಿ ಮಾಡಿದ್ದೀನಿ. ಈಗ ಇನ್ನೊಂದು ಬ್ಯಾಚ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಕೂಡ ಪಲ್ಸ್ ಮೋಡಲ್ಲಿ ರನ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೌಡರ್ ಆಗುತ್ತೆ. ಇದು ಸ್ವಲ್ಪ ಕಪ್ಪಗಿರುತ್ತೆ, ಒಂಥರ ಡಾರ್ಕ್ ಬ್ರೌನಿಷ್ ಕಲರ್ ಬರುತ್ತೆ ಈ ಚಟ್ನಿ ಪುಡಿ.
ಮಿಕ್ಸಿಗೆ ಅಂಟಿರೋದನ್ನೆಲ್ಲ ತೆಕ್ಕೊಂಬಿಡ್ತೀನಿ. ನೋಡಿ, 2 ಪುಡಿಗಳನ್ನ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಜಾರ್ನಲ್ಲಿ ಹಾಕಿ ನೀವು ಸುಮಾರು 1 ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ನಾವು ಯೂಶ್ವಲಿ ಇದನ್ನು ಚಪಾತಿ ಇಲ್ಲ ರೊಟ್ಟಿಗೆ ಪಲ್ಯಗಳ ಜೊತೆ ಈ ಚಟ್ನಿ ಪುಡಿ ಮೇಲೆ ಒಂಚೂರು ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ತಿಂತೀವಿ. ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕರವಾದ 2 ಚಟ್ನಿ ಪುಡಿ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.